ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ. ಪ್ರೈಸ್ ದ ಲಾರ್ಡ್, ಶಾಲೋಮ್. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಪೌಲನು ಕೊರಿಂಥದವರಿಗೆ ಬರೆದ 2ನೇ ಪತ್ರಿಕೆ 5ನೇ ಅಧ್ಯಾಯ 10ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಯಾಕೆಂದರೆ ಪ್ರತಿಯೊಬ್ಬನು ತನ್ನ ದೇಹದ ಮೂಲಕ ನಡೆಸಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಸರಿಯಾಗಿ ಪ್ರತಿಫಲವನ್ನು ಹೊಂದುವುದಕ್ಕೋಸ್ಕರ ನಾವೆಲ್ಲರೂ ಕ್ರಿಸ್ತನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಈ ವಾಕ್ಯದಲ್ಲಿ ನೋಡುವಾಗ, ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ದೇಹದ ಮೂಲಕ ಒಳ್ಳೆ ಕಾರ್ಯವಾಗಲಿ ಕೆಟ್ಟ ಕಾರ್ಯವಾಗಲಿ ಏನೇ ಮಾಡಿದರೂ ಕೂಡ ಯೇಸು ಕ್ರಿಸ್ತನ ಮುಂದೆ ನ್ಯಾಯಸ್ಥಾನದಲ್ಲಿ ನಾವು ಯಥಾಸ್ಥಿತಿವಂತರಾಗಿ ನಿಂತುಕೊಳ್ಳಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ವಾಕ್ಯದಲ್ಲಿ ನೋಡುವಾಗ, ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ನಮ್ಮ ದೇಹದ ಮೂಲಕ ಒಳ್ಳೆ ಕಾರ್ಯವನ್ನು ಮಾಡಿದರು ಕೆಟ್ಟ ಕಾರ್ಯವನ್ನು ಮಾಡಿದರು ನ್ಯಾಯಸ್ಥಾನದ ಮುಂದೆ ಯೇಸು ಕ್ರಿಸ್ತನ ಮುಂದೆ ನಾವು ನಿಂತುಕೊಳ್ಳಬೇಕು ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ನಾವು ಈ ಲೋಕದಲ್ಲಿ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ? ನಮ್ಮ ದೇಹದ ಮೂಲಕ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ಕಣ್ಣು, ನಮ್ಮ ಕೈ, ನಮ್ಮ ಕಾಲು, ನಮ್ಮ ಬಾಯಿ, ನಮ್ಮ ಹೃದಯ, ನಮ್ಮ ಆಲೋಚನೆ, ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಯಾವ ರೀತಿಯಾಗಿ ಈ ಲೋಕದಲ್ಲಿ ಕಾರ್ಯಗಳು ಮಾಡುತ್ತಾ ಇವೆ? ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ಇದ್ದೇನಾ? ನಾವು ನೋಡುವಂತ ನೋಟ ಒಳ್ಳೆಯದಾಗಿದ್ದೇನಾ? ನಾವು ಆಲೋಚಿಸುವಂತ ಆಲೋಚನೆ ಒಳ್ಳೆಯದಾಗಿದ್ದೇನಾ? ನಮ್ಮ ಕೈ ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಅದು ಒಳ್ಳೆಯ ಕಾರ್ಯಕ್ಕಾಗಿ ನಮ್ಮ ಕೈ ಪ್ರಯಾಸ ಪಡ್ತಾ ಇದೆನಾ? ನಾವು ನಡೆಯುವಂತ ನಡಿಗೆ ನಮ್ಮ ಕಾಲುಗಳು ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇದೆನಾ? ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮ ದೇಹ ತುಂಬಾ ಪ್ರಾಮುಖ್ಯವಾಗಿದೆ. ನಮ್ಮ ಆಲೋಚನೆ, ನಮ್ಮ ಮನಸ್ಸು, ನಮ್ಮ ಹೃದಯ ಏನನ್ನು ಹೇಳುತ್ತದೋ ನಮ್ಮ ದೇಹ ಅದನ್ನೇ ಮಾಡುವಂತದ್ದಾಗಿದೆ. ನಾವು ಈ ಲೋಕದಲ್ಲಿ ಜೀವಿಸುವ ಕಾಲವೆಲ್ಲ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ನಾವು ಈ ಲೋಕದಲ್ಲಿ ಜೀವಿಸುವಾಗ ಯೇಸು ಕ್ರಿಸ್ತನ ಮುಂದೆ ನಾವು ನ್ಯಾಯ ವಿಚಾರಣೆಯಲ್ಲಿ ನಿಂತುಕೊಳ್ಳುವಾಗ ನಮಗೆ ತೀರ್ಪು ಆಗುತ್ತದೆ. ನಾವು ಒಳ್ಳೆಯವರಾಗಿ ನಮ್ಮ ದೇಹ ಒಳ್ಳೆ ಕಾರ್ಯಗಳನ್ನು ಮಾಡಿ ಲೋಕದಲ್ಲಿ ಜೀವಿಸುವುದಾದರೆ ಯೇಸು ಕ್ರಿಸ್ತನು ನ್ಯಾಯ ವಿಚಾರಣೆಯಲ್ಲಿ ನಮ್ಮ ನ್ಯಾಯವನ್ನು ತೀರಿಸುತ್ತಾನೆ. ಆ ನ್ಯಾಯ, ನಾವು ನೀತಿವಂತರಾಗಿದ್ದರೆ ನಿತ್ಯ ಜೀವ ಎಂಬ ನ್ಯಾಯ ನಮಗೆ ದೊರಕುವಂತದಾಗಿದೆ. ಯೇಸು ಕ್ರಿಸ್ತನೊಟ್ಟಿಗೆ ಪರಲೋಕ ರಾಜ್ಯದಲ್ಲಿ ಸಂತೋಷಿಸುವಂತ ಭಾಗ್ಯ ನಮ್ಮದಾಗಿದೆ. ನಾವು ಈ ಲೋಕದಲ್ಲಿ ಒಳ್ಳೆಯವರಾಗಿ ಜೀವಿಸಬೇಕು. ನಮ್ಮ ದೇಹದ ಮೂಲಕ ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತಾ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ಮತ್ತು ಕೆಟ್ಟ ಕಾರ್ಯಗಳು ಎಂಬುದಾಗಿ ನೋಡುವಾಗ, ನಮ್ಮ ದೇಹದ ಮೂಲಕ ಕೆಟ್ಟ ಕಾರ್ಯಗಳು ಏನೇನೆಂಬುದಾಗಿ ನೋಡುವಾಗ ನಾವು ನೋಡುವಂತ ನೋಟ ಕೆಟ್ಟ ದೃಷ್ಟಿಯಾಗಿರುತ್ತದೆ. ನಾವು ಆಲೋಚಿಸುವ ಆಲೋಚನೆ ಕೆಟ್ಟದು. ನಾವು ಮಾಡ್ತಕ್ಕಂತ ಕೆಲಸ, ನಾವು ಕೈ ಹಾಕುವಂತ ಕೆಲಸ ಅದು ಪಾಪದ ಕೆಲಸವಾಗಿರುತ್ತದೆ. ನಾವು ನಡೆಯುವಂತ ನಡಿಗೆ, ನಾವು ಹೋಗುವಂತ ಒಂದು ದಾರಿ ಅದು ಕೆಟ್ಟ ದಾರಿಯಾಗಿರುತ್ತದೆ. ನಮ್ಮ ಕಾಲು ಪಾಪದಲ್ಲಿ ಬೀಳುವಂತದಾಗಿದೆ, ನಮ್ಮ ಕೈ ಪಾಪದಲ್ಲಿ ಬೀಳುವಂತದಾಗಿದೆ, ನಮ್ಮ ಕಣ್ಣು ಪಾಪದಲ್ಲಿ ಬೀಳುವಂತದಾಗಿದೆ. ನಮ್ಮ ಆಲೋಚನೆ, ನಮ್ಮ ಹೃದಯ, ನಮ್ಮ ಮನಸ್ಸು ಇವೆಲ್ಲವೂ ಪಾಪದಲ್ಲಿ ಬೀಳುವಂತದಾಗಿದೆ. ಈ ಲೋಕದಲ್ಲಿ ನಾವು ಪಾಪದಲ್ಲಿ ಜೀವಿಸುವಾಗ ನಾಶನ ಮಾರ್ಗ, ಈ ನಾಶನ ಮಾರ್ಗ ಎಂಬುದಾಗಿ ನೋಡುವಾಗ ನಿತ್ಯ ನರಕ ಎಂಬುದಾಗಿ, ನಿತ್ಯ ನರಕದಲ್ಲಿ ಕಟಕಟನೆ ಕಡಿಯುವ ಹುಳುಗಳು ಸಾಯುವುದಿಲ್ಲ, ದಗದಗನೆ ಉರಿಯುವ ಬೆಂಕಿ ಆರುವುದಿಲ್ಲ, ಗೋಳಾಟ, ಯಾತನೆ, ಕಿರಿಚಾಟ ಆ ಒಂದು ನರಕದಲ್ಲಿ ಇರುವಂತದಾಗಿದೆ. ನಾವು ಈ ಲೋಕದಲ್ಲಿ ಕೆಟ್ಟವರಾಗಿ ಜೀವಿಸಿದರೆ ಈ ಎಲ್ಲ ಯಾತನೆಗಳು ನಾವು ಅನುಭವಿಸಬೇಕಾಗುತ್ತದೆ. ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ನಾವು ಒಳ್ಳೆಯವರಾಗಿ ಜೀವಿಸಿದರು ಕೆಟ್ಟವರಾಗಿ ಜೀವಿಸಿದರು ಯೇಸು ಕ್ರಿಸ್ತನ ಮುಂದೆ ನ್ಯಾಯಸ್ಥಾನದಲ್ಲಿ ನಾವು ನಿಂತುಕೊಳ್ಳುವಂತವರಾಗಿದ್ದೇವೆ.
ಆ ವಿಷಯವಾಗಿ ನಾವು ಈ ಲೋಕದಲ್ಲಿ ಜೀವಿಸುವಾಗ ನಾವು ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಮ್ಮ ದೇಹ ಈ ಲೋಕದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಜೀವಿಸ್ತಾ ಇದ್ದೇನಾ, ಕೆಟ್ಟ ಕಾರ್ಯ ಮಾಡುತ್ತಾ ಈ ಲೋಕದಲ್ಲಿ ಜೀವಿಸ್ತಾ ಇದ್ದೇನಾ? ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ಯಾಕೆ ಎಂಬುದಾಗಿ ನೋಡುವಾಗ ನಮಗೆ ನಿತ್ಯ ಜೀವವೂ ಕೂಡ ಇದೆ, ನಮಗೆ ನಾಶನದ ಮರಣವೂ ಕೂಡ ಇದೆ. ಆ ವಿಷಯವಾಗಿ ನಾವು ಜಾಗೃತರಾಗಿ ಎಚ್ಚರಿಕೆಯಾಗಿ ಲೋಕದಲ್ಲಿ ಜೀವಿಸುವಂತವರಾಗಬೇಕು. ಈ ಒಂದು ಸುಂದರ ಸಮಯವಾಗಿದೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳೋಣ. ನಾವು ಈ ಲೋಕದಲ್ಲಿ ಕೆಟ್ಟ ಕಾರ್ಯಗಳು ಮಾಡುತ್ತಾ ನಮ್ಮ ದೇಹ ಜೀವಿಸುತ್ತಾ ಇರುವುದಾದರೆ, ನಾವು ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾ ಒಳ್ಳೆಯವರಾಗಿ ಜೀವಿಸುತ್ತಾ ಈ ಲೋಕದಲ್ಲಿ ನಮ್ಮ ದೇಹ ಒಳ್ಳೆ ಕಾರ್ಯ ಮಾಡುವುದಕ್ಕಾಗಿ ಪ್ರಯಾಸ ಪಡುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಾಗ ಒಳ್ಳೆಯವರಾಗಿ ಜೀವಿಸುವುದಕ್ಕಾಗಿ ನಮ್ಮ ದೇಹದಿಂದ ನಮ್ಮ ಎಲ್ಲ ಅಂಗಾಂಗಗಳು ಒಳ್ಳೆ ಕಾರ್ಯಗಳು ಮಾಡುವುದಕ್ಕಾಗಿ ನಾವು ಪ್ರಯಾಸ ಪಡುವಂತವರಾಗೋಣ. ಯೇಸು ಕ್ರಿಸ್ತನ ನ್ಯಾಯಸ್ಥಾನದಲ್ಲಿ ನಾವು ನಿಂತುಕೊಳ್ಳುವಾಗ ನೀತಿವಂತರೆಂಬುದಾಗಿ ಅನಿಸಿಕೊಳ್ಳುವುದಕ್ಕಾಗಿ ನಾವು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಆಶೀರ್ವದಿಸಲಿ. ಆಮೇನ್.